ಹರೇ ಕೃಷ್ಣ. ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ ಚೇಂಜ್ ಅಂತ ಬರ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ನಿಮಗೋಸ್ಕರ ಬದಲಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಇನ್ನೊಂದು ಚಾನ್ಸ್ ಬೇಕು ಅಂತ ಈ ವ್ಯಕ್ತಿ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಈ ವ್ಯಕ್ತಿ ಪಾಸ್ಟ್ ಅಲ್ಲಿ ಅಥವಾ ಪಾಸ್ಟ್ ವಿಚಾರಗಳನ್ನ ತುಂಬಾನೇ ಇಟ್ಕೊಳ್ತಿದ್ರು ಅಂತ ಹೇಳ್ಬಹುದು. ಇವರ ಎಕ್ಸ್ ಇಂದ ಇವರು ಓವರ್ಕಮ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಥವಾ ಇವರ ಒಂದು ಫ್ಯಾಮಿಲಿ ಸ್ಟ್ರಗಲ್ಸ್ ಇಂದ ಓವರ್ಕಮ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬಹುದು. ಅಥವಾ ಇವರು ಇರ್ಲಿಲ್ಲ ಅಂಡ್ ನಿಮ್ಮನ್ನು ಕೂಡ ತುಂಬಾನೇ ಗ್ರಾಂಟೆಡ್ ಆಗಿ ತಗೊಂಡಿದ್ರು ಅಂತ ಹೇಳ್ಬಹುದು. ಆ ಒಂದು ವಿಚಾರದಲ್ಲಿ ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಅಂಡ್ ನಿಮಗೋಸ್ಕರ ಅವರು ಚೇಂಜ್ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅಂಡ್ ಎಲ್ಲವನ್ನು ಪಾಸ್ಟ್ ಅಲ್ಲಿ ಏನೆಲ್ಲ ಆಗಿದೆ ಅದೆಲ್ಲವನ್ನು ಲೆಟ್ ಗೋ ಮಾಡಿ ಪ್ರೆಸೆಂಟ್ ಅಲ್ಲಿ ಬದುಕಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅಂಡ್ ಒಂದು ಶಾಂತಿ ಜೀವನ, ಒಂದು ಸುಖಕರವಾದಂತ ಜೀವನ, ಒಂದು ಪೀಸ್ಫುಲ್ ಲೈಫ್ ನಾನು ನಿನಗೆ ಕೊಡಬೇಕು ಅಂತ ಅನ್ಕೊಳ್ತಾ ಇದೀನಿ. ನಾನು ಇನ್ನೊಂದು ಚಾನ್ಸ್ ನ ಡಿಸರ್ವ್ ಮಾಡ್ತೀನಿ ಅಂತ ಈ ವ್ಯಕ್ತಿ ಕೇಳ್ತಾ ಇದ್ದಾರೆ. ಅಂಡ್ ನೀವು ನೋಡ್ತಾ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಕೇಳಿಸ್ಕೊಂಡು ಇರಬಹುದು. ಸಪೋಸ್ ನೀವು ನೋ ಕಾಂಟ್ಯಾಕ್ಟ್ ಇದ್ರೆ ಈ ವ್ಯಕ್ತಿ ಬಗ್ಗೆ ನೀವು ಕೇಳಿರಬಹುದು. ಸಣ್ಣ ಪುಟ್ಟ ಮೇಜರ್ ಚೇಂಜಸ್ ಈ ವ್ಯಕ್ತಿ ಕಡೆಯಿಂದ ಆಗಿದೆ, ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ಬಹುದು. ಅಥವಾ ನೀವೇನಾದ್ರೂ ಇನ್ನು ಕಾಂಟ್ಯಾಕ್ಟ್ ಇದೀರಾ ಅಂತ ಅಂದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ. ನಾಳೆಯಿಂದ ಈ ವ್ಯಕ್ತಿಯಲ್ಲಿ ಕೆಲವೊಂದಷ್ಟು ಪಾಸಿಟಿವ್ ಚೇಂಜಸ್ ಆಗಿದೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಾ ಬೇಡ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.